ಮಾಸ್ಟರ್ಸ್. ಜೀವನದ ಉದ್ದೇಶ ಇದು ಪ್ರತಿ ಆತ್ಮಕ್ಕೂ ಜೀವನದ ದಾರಿ, ಜೀವನದ ಗಮ್ಯ. ನಾನು ಹೇಗೆ ಏನು ಮಾಡಬೇಕು, ಭೂಮಿ ಮೇಲೆ ಬಂದಿದ್ದೀನಿ, ನಾನು ಹೇಗೆ ನನ್ನ ಒಂದು ಉದ್ದೇಶ ಏನಿದೆ ಅದು ತಕ್ಕಂಗೆ ನನ್ನ ಜೀವನನ ಹೇಗೆ ರೂಪಿಸ್ಕೋಬೇಕು, ಅದು ಕೂಡ ಇಂಪಾರ್ಟೆಂಟ್. ಜೀವನದ ಉದ್ದೇಶ ಹೊಂದಿದ್ದಾಗ ಅದ್ ತಕ್ಕಂಗೆ ಪರಿಸ್ಥಿತಿಗಳು ಕೂಡ ಅದೇ ತರ ಇರಬೇಕು, ಇರಂಗೆ ನಾವು ನೋಡ್ಕೋಬೇಕು, ಅದು ಕೂಡ ಇಂಪಾರ್ಟೆಂಟ್. ಇದು ಒಬ್ಬ ಧ್ಯಾನಿಗೆ ಗೊತ್ತು, ಒಬ್ಬ ಯೋಗಿಗೆ ಗೊತ್ತು ಜೀವನದ ಉದ್ದೇಶ ಅಂತ. ಅದೇ ಒಬ್ಬ ಅವನ್ ಧ್ಯಾನನೇ ಇಲ್ಲ, ಬರೀ ಪ್ರಾಪಂಚಿಕದಲ್ಲಿ ಇದ್ದಾನೆ ಅಂದ್ರೆ ಅವನು ಸುಮ್ಮನೆ ಬದುಕ್ತಾ ಇರ್ತಾನೆ ಭೂಮಿ ಮೇಲೆ ಅಷ್ಟೇ. ಅವನು ಈ ವಿಷಯದ ಬಗ್ಗೆ ತಲೆನೇ ಕೆಡ್ಸ್ಕೊಳೋದು, ಈ ವಿಷಯ ಒಂದು ಆಲೋಚನೆ ಕೂಡ ಬರಲ್ಲ ಅವನ ತಲೆಯಲ್ಲಿ. ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವಿ, ನಾವು ಆತ್ಮ ಪದಾರ್ಥ ಅಂತ ಗೊತ್ತಾಗುತ್ತೆ, ಆವಾಗ ನಮ್ಗೆ ಈ ವಿಷಯ ತಲೆಗೆ ಬರುತ್ತೆ. ಸೊ ನಾನು ಆತ್ಮ ಪದಾರ್ಥ ಯಾಕೆ ಬಂದೆ ಭೂಮಿಗೆ, ಬರೋ ಉದ್ದೇಶ ಏನು ಅಲ್ವಾ? ಸೊ ನಾನ್ ಮೆಡಿಟೇಟರ್ ಇವೆಲ್ಲ ಬರೋದೇ ಇಲ್ಲ. ಅವನಿಗೆ ತಾನು ಆತ್ಮ ಪದಾರ್ಥ ಅಂತಾನೆ ಗೊತ್ತಿರಲ್ಲ. ಅವಾಗ ಏನ್ ಮಾಡ್ತಾನೆ, ಸುಮ್ಮನೆ ಬದುಕ್ತಾ ಇರ್ತಾನೆ. ಅವನೇನ್ ಅನ್ಕೊಂಡಿರ್ತಾನೆ, ನಾನೇನೋ ದೇವ್ರಿಗೆ ಕಳ್ಸಿದ್ದಾನೆ ಮೇಲಿಂದ, ಈ ಸಂಸಾರದಲ್ಲಿ ಹುಟ್ಟಿದೀನಿ, ತಿನ್ಬೇಕು, ಉಣ್ಬೇಕು, ಮಜಾ ಮಾಡ್ಬೇಕು, ಆ ತಿನ್ನಕ್ಕೆ ಉಣ್ಣಕ್ಕೆ ನನ್ಗೆ ಏನ್ ಬೇಕು ಅದ್ರ ತಕ್ಕಂಗೆ ನಾನು ಪರಿಸ್ಥಿತಿಗಳನ್ನ ರೂಪಿಸ್ಕೋಬೇಕು. ಏನಾದ್ರೂ ಆಗ್ಲಿ, ಬಟ್ ನಾನು ತಿನ್ನಕ್ಕೆ ಉಣ್ಣಕ್ಕೆ ಇರ್ಬೇಕಷ್ಟೇ. ಅಥವಾ ನನಗೆ ಅಧಿಕಾರ ಬೇಕು, ನನಗೆ ಇನ್ನೇನೋ ಪ್ರಾಪಂಚಿಕವಾಗಿ ಬೇಕು ಅಂದಾಗ ಅದು ತಕ್ಕಂಗೆ ಅವ್ನು ರೂಪಿಸ್ಕೊಂತ ಇರ್ತಾನೆ ಅಷ್ಟೇ. ಅವ್ನ ಲಿಮಿಟ್ ಅಷ್ಟೇ ಇರುತ್ತೆ. ಒಬ್ಬ ನಾನ್ ಮೆಡಿಟೇಟರ್, ಒಬ್ಬ ಆಧ್ಯಾತ್ಮಿಕತೆ ಗೊತ್ತಿಲ್ಲ ಅಂತಕ್ಕಂಥವನ್ಗೆ ಯಾವಾಗ ಒಂದು ಆತ್ಮಕ್ಕೆ ಆಧ್ಯಾತ್ಮಿಕತೆ ಅನ್ನೋದು ಗೊತ್ತಾಗುತ್ತೆ, ನಾನು ಆತ್ಮ ಪದಾರ್ಥ ಅಂತ ಗೊತ್ತಾಗುತ್ತೆ, ಅವಾಗ ಈ ತರ ಒಂದು ವಿಷಯ ತಲೆಗೆ ಬರುತ್ತೆ. ಓಕೆ, ನಾನು ಆತ್ಮ ಪದಾರ್ಥ, ಹೌದು, ನಾನು ಮೊದ್ಲು ಇದ್ದೀನಿ, ಇವಾಗ ಇದ್ದೀನಿ, ಮೊದ್ಲು ಎಷ್ಟು ಜನ್ಮ ತಗೊಂಡಿದ್ದೀನಿ, ಮತ್ತೆ ಇವಾಗ ಭೂಮಿ ಬಂದಿದ್ದೀನಿ, ಯಾಕೆ ಬಂದೆ ಭೂಮಿಗೆ ಅಲ್ವಾ? ಸೊ ಈ ವಿಷಯ ಆತ್ಮಕ್ಕೆ ಬರುತ್ತೆ, ಯಾಕೆ ಬಂದೆ ಅಂತ, ಉದ್ದೇಶ ಏನು ಮಾಡಬೇಕು. ಸರಿ, ನನಗೆ ಪ್ರಾಪಂಚಿಕವಾಗಿ ಎಷ್ಟೋ ಸವಲತ್ತುಗಳಿದೆ ಅಥವಾ ಇಲ್ವೋ, ಇನ್ನೇನು ಪ್ರಾಪಂಚಿಕವಾಗಿ ಎಲ್ಲ ಇದೆ, ಬಟ್ ನನ್ನ ಒಂದು ದಾರಿನೇ ಬೇರೆ ಅನಿಸ್ತಾ ಇದೆ, ಒಳಗಡೆ ಅನಿಸ್ತಾ ಇರುತ್ತೆ. ಆತ್ಮಕ್ಕೆ ಇಂಟ್ಯೂಷನ್ ಹೇಳ್ತಾ ಇರುತ್ತೆ, ನಿನ್ ದಾರಿ ಏನೋ ಬೇರೆ ಇದೆ, ಇನ್ನೇನೋ ಕೊರತೆ ಇದೆ, ಇನ್ನೇನೋ ತಿಳ್ಕೋಬೇಕು, ಇನ್ನೇನೋ ಮಾಡ್ಬೇಕು ನಿನ್ ಭೂಮಿ ಮೇಲೆ. ಆತರ ಹೇಳ್ತಾ ಇರುತ್ತೆ ಒಳಗಡೆ ಇಂಟ್ಯೂಷನ್. ಅವಾಗ ಏನ್ ಮಾಡ್ತೀವಿ ನಾವು, ಅವಾಗ ಇನ್ನು ಹೆಚ್ಚು ಧ್ಯಾನ ಸಾಧನೆ ಮಾಡ್ತೀವಿ, ಇನ್ನು ಸಾಧನೆ ಮಾಡಿ ಗುರುಗಳ ಹತ್ರ ಕೇಳ್ತೀವಿ, ಏನು ನನ್ನ ಉದ್ದೇಶ ಗೊತ್ತಾಗಿಲ್ಲ ಅಂದ್ರೆ ಸರಿಯಾದ ಗುರುಗಳ ಹತ್ರ ಕೇಳ್ತೀವಿ, ಆ ಗುರು ಕೂಡ ದಾರಿ ತೋರಿಸ್ಬೋದು. ಹೀಗೆ ಸೊ ಜೀವನದ ಉದ್ದೇಶ ಗೊತ್ತಾದಾಗ ಏನಾಗುತ್ತೆ, ಲೈಫಿಗೆ ಒಂದು ಅರ್ಥ ಬರುತ್ತೆ. ಲೈಫಿಗೆ ಅರ್ಥ ಬಂದಾಗ ನಮ್ಮ ಕೆಲಸಗಳು, ನಮ್ಮ ಒಂದು ನಡವಳಿಕೆ, ನಮ್ಮ ಮಾತು, ನಮ್ಮ ಆಲೋಚನೆ, ನಮ್ಮ ಚೇಷ್ಟೆಗಳು ಎಲ್ಲಾನು ಸರಿಯಾಗತ್ತೆ. ಆ ಒಂದು ಉದ್ದೇಶದ ಕಡೆ ನಮ್ಮ ಲಕ್ಷ್ಯ. ಜೀವನದ ಉದ್ದೇಶ ಪ್ರತಿ ಆತ್ಮಕ್ಕೂ ಬೇಕು, ಪ್ರತಿಯೊಬ್ಬ ಧ್ಯಾನಿಗೂ ಬೇಕು, ಪ್ರತಿಯೊಬ್ಬ ಯೋಗಿಗೂ ಬೇಕು, ಬೇಕೇ ಬೇಕಿದು. ಪ್ರತಿಯೊಬ್ಬ ಬುದ್ಧಗೂ ಕೂಡ ಬಂತು ನನ್ನ ಉದ್ದೇಶ ಏನು, ವೈರಾಗ್ಯ ಬಂತು, ವೈರಾಗ್ಯದಿಂದ ಏನಾದ, ಅವನು ಎನ್ಲೈಟನ್ ಆದ, ಈ ಜಗತ್ತಿಗೆ ಬೆಳಕಾದ. ಪತ್ರಿಜಿಯವರಿಗೂ ಬಂತು ನನ್ನ ಉದ್ದೇಶ ಏನು, ಅವರು ಕೂಡ ಈ ಭೂಮಿಗೆ ಬೆಳಕಾದ್ರು. ಪ್ರತಿ ಆತ್ಮಕ್ಕೂ ಬರುತ್ತೆ. ಒಬ್ಬ ಶ್ರೀಕೃಷ್ಣ ಜನ್ಮ ತಗೊಂಡ, ಅವನು ಯಾಕೆ ಬಂದ ಭೂಮಿಗೆ, ಅವನಿಗೂ ಗೊತ್ತಾಯ್ತು, ಅವನು ಧರ್ಮನ ಸಂಸ್ಥಾಪನೆ ಮಾಡ್ದ ಭೂಮಿ ಮೇಲೆ. ಪ್ರತಿಯೊಬ್ಬ ಯೋಗಿಗೂ ಇದೇ ಆಲೋಚನೆ ಬಂದೇ ಬರುತ್ತೆ. ಯಾವಾಗ ಬರುತ್ತೆ ಅಂದ್ರೆ ಆ ಧ್ಯಾನದ ಒಂದು ಸಾಧನೆ ಪರಿಸಮಾಪ್ತಿ ಆದಾಗ. ಹಾಗ ಹಂಗಂತ ಮಾಸ್ಟರ್ಸ್ ಕಂಪ್ಲೀಟ್ ಆಗಿ ಗೊತ್ತಾಗಲ್ಲ ಈ ಜೀವನದ ಉದ್ದೇಶ, ಪರ್ಪಸ್ ಆಫ್ ಲೈಫು. ಧ್ಯಾನಕ್ಕೆ ಕೂತ್ಕೊಂಡ ತಕ್ಷಣ ಎಲ್ಲ ಗೊತ್ತಾಗಲ್ಲ. ಪತ್ರಿಜಿಯವರು ಹೇಳಿದ್ದಾರೆ ಇದು, ನನ್ನ ಅನುಭವ ಕೂಡ ಇದು. ಪರ್ಪಸ್ ಆಫ್ ಲೈಫು ಸ್ವಲ್ಪ ಗೊತ್ತಾಗುತ್ತೆ. ಆ ಮೂಮೆಂಟ್ಗೆ ಎಷ್ಟು ಬೇಕು ಕೆಲಸ ಅಷ್ಟಷ್ಟೇ ಗೊತ್ತಾಗುತ್ತೆ, ಕಂಪ್ಲೀಟ್ ಆಗಿ ಗೊತ್ತಾಗಲ್ಲ.
ಕಂಪ್ಲೀಟ್ ಆಗಿ ಯಾರೋ ಬಂದು ಹೇಳ್ಬೋದು. ಪತ್ರಿಜಿ ಅವರು ಹೇಳಿದ್ದಾರೆ. ಪತ್ರಿಜಿ ಅವರು ತಿರುಪತಿನಲ್ಲಿ 3 ದಿನ ಧ್ಯಾನ ಯಜ್ಞ ನಡೀತು. ಅವಾಗ ವೆಂಕಟೇಶ್ವರ ಸ್ವಾಮಿ ಅವ್ರ ಪಕ್ಕ ಬಂದು ಕೂತು ಅವ್ರಿಗೆಲ್ಲ ಹೇಳಿದ್ರಂತೆ, ನೀವೇನೇನ್ ಮಾಡ್ತೀರಿ ಭೂಮಿ ಮೇಲೆ ಕೆಲಸ ಅಂತ. ಯಾವ ತರ ಆದ್ರೂ ಆಗ್ಬೋದು. ಆದ್ರೆ ಪರ್ಪಸ್ ಲೈಫ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ಗೊತ್ತಾಗಲ್ಲ ಯಾರಿಗೂ. ಅಂದ್ರೆ ನಾನ್ ಧ್ಯಾನಕ್ಕೆ ಕೂತ ತಕ್ಷಣ ನಾನು ಏನೇನ್ ಮಾಡ್ತೀನಿ ಭೂಮಿ ಮೇಲೆ ಕಂಪ್ಲೀಟ್ ಆಗಿ ಗೊತ್ತಾಗಲ್ಲ. ಒಂದೊಂದು ವಿಷಯ ಗೊತ್ತಾಗುತ್ತೆ. ಒಂದ್ ಸ್ವಲ್ಪ ದಾರಿ, ಇಂಟ್ಯೂಷನ್ ದಾರಿ ತೋರಿಸುತ್ತೆ. ಆ ದಾರಿ ಹಿಡ್ಕೊಂಡು ಹೋಗ್ಬೇಕು ಅಷ್ಟೇ. ಹಿಡ್ಕೊಂಡು ಹೋದಾಗ ಏನಾಗುತ್ತೆ, ಒಂದು ಕೆಲಸ ಪೂರ್ಣ ಆಗುತ್ತೆ, ಇನ್ನೊಂದು ಕೆಲಸ ಮತ್ತೆ ಸ್ಟಾರ್ಟ್ ಆಗುತ್ತೆ. ಆ ಕೆಲಸ ಪೂರ್ಣ ಆದ್ಮೇಲೆ ಇನ್ನೊಂದು ಕೆಲಸ ಸ್ಟಾರ್ಟ್ ಆಗುತ್ತೆ. ಹೀಗೆ ಅಂದ್ರೆ ಈ ಪರ್ಪಸ್ ಆಫ್ ಲೈಫ್ ಅಂತಕ್ಕಂಥದ್ದೇ ಆತ್ಮ ಕೋರ್ತಾ ಇರುತ್ತೆ. ನಾನು ಏನು ಮಾಡ್ಬೇಕು ಅಷ್ಟೇ ಅಲ್ವಾ. ತಿಳ್ಕೊಳ್ಳೋದೆಲ್ಲ ತಿಳ್ಕೊಂಡ್ಬಿಟ್ಟ ಬುದ್ಧ. ಮನೆಯಿಂದ ಹೊರಗೆ ಬಂದ ಒಬ್ಬ ರಾಜ, ವೈರಾಗ್ಯ ಬಂತು, ಮನೆಯಿಂದ ಹೊರಗೆ ಬಂದು 5 ವರ್ಷ ಹುಡುಕಾಟ ಮಾಡ್ದ. ಏನಕ್ಕೆ ಹುಡುಕಾಟ ಮಾಡ್ದ? ಸತ್ಯದ ಶೋಧನೆ ಮಾಡ್ದ. ಏನು ಸತ್ಯ? ನಾನು ಯಾಕೆ ಬಂದೆ ಭೂಮಿಗೆ? ಈ ತರ ನನಗೆ ವೈರಾಗ್ಯ ಯಾಕೆ ಬಂತು? ನಾನು ಈ ರಾಜ ಯಾಕಾದೆ? ಈ ಸಂಸಾರದಲ್ಲಿ ಯಾಕೆ ಬಂದೆ? ಈ ಸಂಸಾರದಿಂದೆಲ್ಲ ಮತ್ತೆ ಹೊರಗೆ ಬಂದು ಯಾಕೆ ಈ ವಿಷಯಗಳೆಲ್ಲ ತಿಳ್ಕೊಬೇಕನ್ನಿಸ್ತು ನನಗೆ. ಈ ವಿಷಯ ತಿಳ್ಕೊಂಡ್ರೆ ನನಗೇನ್ ಗೊತ್ತಾಗುತ್ತೆ? ಈ ತರ ಆಲೋಚನೆಗಳೆಲ್ಲ ಬುದ್ಧಾಗ ಬಂದು ಅವಾಗ ಏನ್ ಮಾಡ್ದ? ಅವ್ನು ಗುರುನ ಹುಡುಕಿದ, ಸಿಗ್ಲಿಲ್ಲ. ಸಾಧನೆ ಮಾಡ್ದ, ಎಲ್ಲ ತರ ಮಾಡ್ದ. ಕೊನೆಗೆ ಆನಾಪಾನಸತಿ ವಿದ್ಯೆ ಅವನ ಒಂದು ಪೂರ್ವ ಜನ್ಮದ ಒಂದು ಸಾಧನೆಯಿಂದ ಗೊತ್ತಾಯ್ತು. ಅವಾಗ ಗೊತ್ತಾಯ್ತು ಅವನಿಗೆ ನನ್ನ ಉದ್ದೇಶ ಏನು ಭೂಮಿ ಮೇಲೆ ಅಂತ. ಮತ್ತೆ ಅವನು ಪ್ರಾಪಂಚಿಕಕ್ಕೆ ಹೋಗ್ಲಿಲ್ಲ. ಅವನು ಬಟ್ ಅರಮನೆಗೆ ಹೋಗಿ ಮತ್ತೆ ಬರ್ತಾನೆ. ಅಂದ್ರೆ ಪ್ರತಿ ಆತ್ಮಕ್ಕೂ ಕೂಡ ಈ ತರ ನಡೆಯುತ್ತೆ ಜನ್ಮದಲ್ಲಿ. ಪ್ರತಿ ಜನ್ಮದಲ್ಲಿ ನಡೆಯುತ್ತೆ. ಇದು ಬೇಕು ಇದು. ಇವಾಗ ನನ್ನ ಲೈಫ್ ಹೇಳ್ತೀನಿ ನಾನು ಚೂರು. ನಾನು 2002ರಲ್ಲಿ ಧ್ಯಾನಕ್ಕೆ ಬಂದಾಗ ಒಂದ್ 3 ವರ್ಷ ಸುಮ್ಮನೆ ಧ್ಯಾನ ಮಾಡ್ಬೇಕು, ಲಾಭ ಪಡಿಬೇಕು ಅಷ್ಟೇ ಇದ್ದೆ. ಏನಾಯ್ತು, ನನಗೆ ವೈರಾಗ್ಯ ಬಂತು. ಯಾಕೆ ಬಂತು ಅಂದ್ರೆ ನನ್ನ ತಂದೆಗೆ ಹುಷಾರಿರ್ಲಿಲ್ಲ. ನನಗೆ ಅವಾಗ ಏನಪ್ಪ ಈ ಜೀವನ ಅಂದ್ರೆ ಏನು, ಸಾವು ಅಂದ್ರೆ ಏನು, ರೋಗಗಳಂದ್ರೇನು, ದೇಹ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು, ಪ್ರಕೃತಿ ಅಂದ್ರೆ ಏನು, ಈ ತರ ಎಲ್ಲ ಆಲೋಚನೆ ಬರಕ್ ಶುರುವಾದವು. ಈ ಆಲೋಚನೆ ಬಂದಾಗ ಏನ್ ಮಾಡಿದೆ, ನಾನು ಸುಮ್ಮನೆ ಕೂರ್ಲಿಲ್ಲ. ಗಂಟೆಗಟ್ಲೆ ಸಾಧನೆ ಮಾಡಿದೆ. ಎಲ್ಲಿ ಮಾಡಿದೆ? ಪಿರಮಿಡ್ ವ್ಯಾಲಿಯಲ್ಲಿ ಮಾಡಿದೆ ಸಾಧನೆ. ಪ್ರತಿ ವೀಕೆಂಡ್ ಹೋದ್ರೆ 10 ಅವರ್ಸ್ 12 ಅವರ್ಸ್ ಈ ತರ ಕೊಡ್ತಾ ಇದೆ ಜನಕ್ಕೆ. ಬೇಕಲ್ಲ, ಒಳಗಡೆ ಕ್ವಶನ್ಸ್ ಜಾಸ್ತಿ ಇದೆ, ತಕ್ಕಂಗೆ ಸಾಧನೆ ಮಾಡ್ಬೇಕು. ಸಾಧನೆ ಮಾಡಿದೆ. ಕೊನೆಗೆ ನನಗೆ ಅನಿಸ್ತು ಸಾಧನೆ ಸಾಕು ಅನಿಸ್ತು. ವಿಷಯಗಳು ಗೊತ್ತಾದವು. ಕರ್ಮ ಸಿದ್ಧಾಂತ ಗೊತ್ತಾಯ್ತು. ಯಾರ ನೋವಿಗೆ ಯಾರು ಅಳ್ಬೇಕಾಗಿಲ್ಲ. ಅವ್ರವ್ರ ನೋವು ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ಬೇಕು. ನೋವು ಬಂದಿದೆ ಅಂದ್ರೆ ತಕ್ಕಂಗ ಕರ್ಮಗಳಿರುತ್ತೆ ಅಂತ ಗೊತ್ತಾಯ್ತು. ಕ್ಲಿಯರ್ ಆಯ್ತು. ಕರ್ಮ ಸಿದ್ಧಾಂತ ಗೊತ್ತಾಯ್ತು. ಅದಾದ್ಮೇಲೆ ಪ್ರಕೃತಿ ಅಂದ್ರೆ ಏನ್ ಗೊತ್ತಾಯ್ತು, ಗುರು ಅಂದ್ರೆ ಏನ್ ಗೊತ್ತಾಯ್ತು, ಆನಾಪಾನಸತಿ ವಿದ್ಯೆ ಎಷ್ಟು ಶ್ರೇಷ್ಠ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಓಕೆ, ಇವೆಲ್ಲ ವಿಷಯ ಗೊತ್ತಾಯ್ತು. ಏನ್ ಮಾಡ್ಬೇಕಂತ ಅನ್ಕೊಂಡಾಗ ಡೈರೆಕ್ಟ್ ಆಗಿ ಒಂದು ಮೆಸೇಜ್ ಬಂತು, ಈ ಸತ್ಯನ ಎಲ್ರಿಗೂ ಹೇಳ್ಬೇಕಂತ. ಎಲ್ಲಿ ಆ ಸತ್ಯ ತಿಳ್ಕೊಂಡಿದ್ದೆ, ಆ ಸತ್ಯ ಅಲ್ಲಿಂದಲೇ ಶುರು ಮಾಡಿದೆ ಹೇಳಕ್ಕೆ. ವಿಸ್ತೃತವಾಗಿ ಮುಂಚೆ ಮಾಡ್ತಾ ಇದ್ದೆ, ಬಟ್ ವಿಸ್ತೃತವಾಗಿ ಹೆಚ್ಚಿನ ಮಟ್ಟದಲ್ಲಿ. ಪ್ರತಿ ಶನಿವಾರ ಭಾನುವಾರ ಹೋಗ್ತಿದ್ದೆ. ಪಿರಮಿಡ್ ವ್ಯಾಲಿನಲ್ಲಿ ಹೆಚ್ಚು ಕಮ್ಮಿ 1 ಲಕ್ಷ ಜನಕ್ಕೆ ಧ್ಯಾನ ಹೇಳ್ಕೊಟ್ಟಿರ್ತೀನಿ. ಯಾಕಂದ್ರೆ ಪರ್ಪಸ್ ಗೊತ್ತಾಯ್ತಲ್ಲ. ಪರ್ಪಸ್ ಕಡೆ ಕೆಲಸ. ನೆಕ್ಸ್ಟ್ ನನಗೆ ಆ ಮೂಮೆಂಟ್ ಏನ್ ಗೊತ್ತಾಯ್ತು, ಈ ವಿಷಯ ಹೇಳ್ಬೇಕು ಎಲ್ರಿಗೂ ಅಂತ ಗೊತ್ತಾಯ್ತು ಅಷ್ಟೇ. ನೆಕ್ಸ್ಟ್ ಮುಂದೆ ಏನು, ಈ ಪರ್ಪಸ್ ಇದೆ. ಪರ್ಪಸ್ ಜೊತೆ ಸಂಸಾರದಲ್ಲೂ ಇರ್ಬೇಕು. ಸಂಸಾರದಲ್ಲಿದ್ದು ಬ್ಯಾಲೆನ್ಸ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಜೀವಿಸ್ಬೇಕು. ಯಾಕೆ ಜೀವಿಸ್ಬೇಕು ಅಂದ್ರೆ ಗತ ಜನ್ಮದಲ್ಲಿ ಇಲ್ಲ, ಬರೀ ಧ್ಯಾನ ಗತ ಜನ್ಮದಲ್ಲಿ. ಹೀಗಿರುತ್ತೆ ಮಾಸ್ಟರ್ಸ್ ಎಲ್ಲರದು. ಅವಾಗ ಏನ್ ಮಾಡಿದೆ, ಸಂಸಾರಕ್ಕೆ ಬಂದೆ. ಸಂಸಾರದಲ್ಲಿದ್ದು ಮತ್ತೆ ಮೈಸೂರಿಗೆ ಬಂದೆ. ಮೈಸೂರಲ್ಲಿ ಕೂಡ ಕೆಲಸ ಇದೆ ಅಂತ ಗೊತ್ತಾಯ್ತು. ಪ್ರಚಾರ ಇಲ್ಲೂ ಜಾಸ್ತಿ ಶುರು ಮಾಡಿದೆ. ಹೀಗೆ ಹೆಚ್ಚು ಕೆಲಸ ಮಾಡಕ್ ಶುರು ಮಾಡಿದಾಗ ಹೊಸ ದಾರಿಗಳು ಓಪನ್ ಆದವು. ಅಂದ್ರೆ ಆ ಮೂಮೆಂಟ್ಗೆ ಏನ್ ಬೇಕು ಅಷ್ಟೇ ಗೊತ್ತಾಗುತ್ತೆ. ಪರ್ಪಸ್ ಆಫ್ ಲೈಫ್ ಅಂತ ತಕ್ಷಣ ಕಂಪ್ಲೀಟ್ ಆಗಿ ಗೊತ್ತಾಗಲ್ಲ. ಅಂದ್ರೆ ಆತ್ಮ ಇದೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿರುತ್ತೆ. ಯಾವ ಮೂಮೆಂಟ್ಗೆ ಏನ್ ಬೇಕೋ ಅದು ಸಿಗುತ್ತೆ. ಯಾವ ಮೂಮೆಂಟ್ಗೆ ಏನ್ ಮಾಡ್ಬೇಕು ಅದು ನಾವು ಮಾಡ್ತೀವಿ. ಯಾವಾಗ ಮಾಡ್ತೀವಿ ಅಂತಂದ್ರೆ ನಾವು ಧ್ಯಾನದಲ್ಲಿ ಇದ್ದಾಗ ಮಾತ್ರ ಸಾಧ್ಯ ಮಾಸ್ಟರ್ಸ್. ಇಲ್ಲಾಂದ್ರೆ ಎಲ್ಲ ಕನ್ಫ್ಯೂಷನ್ಸೇ. ಎಷ್ಟೋ ಜನ್ಮಗಳು ಪರ್ಪಸ್ ಇಟ್ಕೊಂಡು ಬರ್ತೀವಿ, ಏನೋ ಮಾಡ್ಬೇಕಂತ, ಒಂದ್ ಒಳ್ಳೆ ಕೆಲಸ ಮಾಡ್ಬೇಕಂತ, ಇನ್ನು ಏನೋ ಸಾಧನೆ ಮಾಡ್ಬೇಕಂತ, ಇನ್ನೂ ಸೈಂಟಿಸ್ಟ್ ಆಗ್ಬೇಕಂತ, ಇನ್ನೇನೋ ಬರ್ತೀವಿ. ಪ್ರಾಪಂಚಿಕವಾಗಿ ಇರ್ಬೋದು ಪರ್ಪಸ್ ಆಫ್ ಲೈಫ್, ಬಟ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂದ್ರೆ
ಲಕ್ಷ್ಯ ಸರಿಯಾಗಿರಲ್ಲ, ಧ್ಯಾಸ ಇರಲ್ಲ, ಶಕ್ತಿ ಇರಲ್ಲ. ಬಟ್ ಒಬ್ಬ ಧ್ಯಾನಿಗೆ ಏನ್ ಮಾಡ್ತಾನೆ ಅಂದ್ರೆ ಒಂದು ಶಕ್ತಿ ಇರುತ್ತೆ, ಮನಸ್ಸು ಖಾಲಿ ಇರುತ್ತೆ, ಶೂನ್ಯ ಇರುತ್ತೆ. ಮನಸ್ಸು ಶೂನ್ಯ ಇದ್ದಾಗ ಏನಾಗುತ್ತೆ ಅಂದ್ರೆ ಆ ಪರ್ಪಸ್ ಕಡೆ ಸರಿಯಾಗಿ ಕೆಲಸ ಮಾಡ್ತೀವಿ ನಾವು. ಸರಿಯಾಗಿ ಕೆಲಸ ಮಾಡ್ತೀವಿ, ಹಾಗೆ ನಾವು ಪ್ರಾಪಂಚಿಕದಲ್ಲೂ ಕೂಡ ಸರಿಯಾಗಿ ಜೀವಿಸ್ತೀವಿ. ಸರಿಯಾಗಿ ಜೀವಿಸೋದಂದ್ರೆ ಏನು? ಮಾತು ಸರಿಯಾಗಿರ್ತವೆ, ಆಲೋಚನೆ ಸರಿಯಾಗಿರ್ತವೆ, ನಮ್ಮ ಶಕ್ತಿ ವ್ಯರ್ಥ ಮಾಡ್ಕೊಳಲ್ಲ, ಆಹಾರ ಪದ್ಧತಿ ಸರಿಯಾಗಿರುತ್ತೆ. ಕುಂಭಕರ್ಣನ್ ತರ ಜೀವಿಸಲ್ಲ, ಯೋಗಿ ತರ ಜೀವಿಸ್ತೀವಿ. ಲಕ್ಷ್ಯ ಏನು? ಬುದ್ಧತ್ವ ಲಕ್ಷ್ಯ. ಬಟ್ ಆಹಾರ ಪದ್ಧತಿ ಕುಂಭಕರ್ಣನ್ ತರ ಇರಲ್ಲ, ಬುದ್ಧನ್ ತರ ಇರುತ್ತೆ ಆಹಾರ ಪದ್ಧತಿ ಅಲ್ವಾ? ಯಾಕಂದ್ರೆ ಆ ದೇಹ ಸಹಕರಿಸ್ಬೇಕಲ್ಲ ನಿಮ್ಮ ಪರ್ಪಸ್ ಆಫ್ ಲೈಫಿಗೆ. ನಾನು ಈ ಜಗತ್ತಿನಲ್ಲಿ ಎಲ್ಲರಿಗೂ ಧ್ಯಾನ ಹೇಳ್ಬೇಕು. ಎಷ್ಟು ಜನ ಸಿಗ್ತಾರೆ ಅಷ್ಟು ಜನಕ್ಕೆ ಧ್ಯಾನ ಹೇಳ್ಬೇಕು. ಎಷ್ಟು ಊರಿಗೆ ಹೋಗಕ್ಕಾಗುತ್ತೆ ಅಷ್ಟು ಊರಿಗೆ ಹೋಗ್ಬೇಕು. ಎಲ್ರಿಗೂ ಧ್ಯಾನ ಹೇಳ್ಕೊಡ್ಬೇಕು, ಸಸ್ಯಾಹಾರದ ಮಹತ್ವ ಹೇಳ್ಕೊಡ್ಬೇಕು, ಪಿರಮಿಡ್ ಶಕ್ತಿ ಮಹತ್ವ ಹೇಳ್ಕೊಡ್ಬೇಕು. ಆ ಲಕ್ಷ್ಯ ಇದ್ದಾಗ, ಆ ಒಂದು ಪರ್ಪಸ್ ಆಫ್ ಲೈಫ್ ಇದ್ದಾಗ ಅದ್ ತಕ್ಕಂಗೆ ನಮ್ಮ ವ್ಯವಹಾರಗಳಿರ್ಬೇಕು, ದೇಹದ ಪರವಾಗಿ ವ್ಯವಹಾರಗಳಿರ್ಬೇಕು. ದೇಹ ಪರವಾಗಿ ವ್ಯವಹಾರ ಅಂದ್ರೆ ಏನು? ಏನ್ ತಿನ್ಬೇಕು ಅಷ್ಟೇ ತಿನ್ಬೇಕು, ಎಲ್ಲಿ ತಿನ್ಬೇಕು ಅಷ್ಟೇ ತಿನ್ಬೇಕು, ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು, ಶಕ್ತಿನ ಹೇಗ್ ಕಾಪಾಡ್ಕೋಬೇಕು. ಆ ಶಕ್ತಿ ಕಾಪಾಡ್ಕೊಂಡ್ರೆ ಮುಂದೆ ಏನ್ ಕೆಲ್ಸಕ್ಕೆ ಬರುತ್ತೆ ಅದು ಕೂಡ ಗೊತ್ತಿರ್ಬೇಕು. ಅದು ಕೂಡ ಗೊತ್ತಿರುತ್ತೆ ಒಬ್ಬ ಯೋಗಿಗೆ. ಹಾಗಾಗಿ ಅವನು ಎಲ್ಲಿ ಶಕ್ತಿ ವ್ಯರ್ಥ ಮಾಡ್ಕೊಳಲ್ಲ. ಸೊ ಪರ್ಪಸ್ ಆಫ್ ಲೈಫ್ ಅಂತಕ್ಕಂಥದ್ದು ಏನ್ ಮಾಡುತ್ತೆ? ನಮ್ಮ ನೆಕ್ಸ್ಟ್ ಜನ್ಮಕ್ಕೆ ದಾರಿ ಮಾಡುತ್ತೆ. ಇಲ್ಲಿ ಇಷ್ಟು ಕೆಲಸ ಮಾಡಿದ್ರೆ ಮುಂದೆ ಏನ್ ಮಾಡ್ತೀನಿ ನಾನು, ಅದು ಕೂಡ ಹೇಳುತ್ತೆ ಪರ್ಪಸ್ ಆಫ್ ಲೈಫ್. ನೆಕ್ಸ್ಟ್ ವರ್ಕ್ ಏನಿದೆ. ಸೊ ಹಾಗಾಗಿ ಮಾಸ್ಟರ್ಸ್, ಪರ್ಪಸ್ ಆಫ್ ಲೈಫ್ ಅಂತ ತುಂಬಾ ಇಂಪಾರ್ಟೆಂಟು. ಹಂಗಂತ ಕಂಪ್ಲೀಟ್ ಆಗು ಗೊತ್ತಾಗಲ್ಲ, ಅದು ಹಿಂಟ್ ಅಷ್ಟೇ, ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ. ಪತ್ರಿಜಿ ಅವರು ಹೇಳಿದಾರೆ ಇದನ್ನ. ಇದು ಸಣ್ಣ ವಿಷಯ ಅಲ್ಲ, ದೊಡ್ಡ ವಿಷಯ ಇದು. ಆತ್ಮ ಆ ತರ ಪ್ಲಾನ್ ಮಾಡ್ಕೊಂಡು ಬಂದಿರುತ್ತೆ. ಯಾಕಂದ್ರೆ ಎಲ್ಲ ಗೊತ್ತಾದಾಗ ಏನಾಗುತ್ತೆ ನಿಮಗೆ, ಅದ್ರಲ್ಲಿ ವಿಶೇಷತೆ ಇರಲ್ಲ. ಅದಾದ್ಮೇಲೆ ಎಲ್ಲ ಗೊತ್ತಾದ್ರೂ ಸಸ್ಟೈನ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಕೂಡ ಇರಲ್ಲ ಆತ್ಮಕ್ಕೆ. ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ. ಇದು ನಡೀತಾನೆ ಇರುತ್ತೆ ಪ್ರತಿ ಆತ್ಮಕ್ಕೂ ಕೂಡ, ಪ್ರತಿ ಜನ್ಮದಲ್ಲೂ ನಡೀತಾ ಇರುತ್ತೆ. ಧ್ಯಾನದಲ್ಲಿ ಇದ್ದಾಗ, ಸರಿಯಾಗಿ ಧ್ಯಾನದಲ್ಲಿ ಇದ್ದಾಗ, ಒಂದು ಆಧ್ಯಾತ್ಮಿಕತೆಯಲ್ಲಿ ಇದ್ದಾಗ, ಒಂದು ಸರಿಯಾದ ಗುರು ಜೊತೆ ಇದ್ದಾಗ ಏನಾಗುತ್ತೆ, ಈ ವಿಷಯಗಳೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಮೂಮೆಂಟ್ ಅಲ್ಲಿ ಏನ್ ಬೇಕು ಎಲ್ಲ ಗೊತ್ತಾಗುತ್ತೆ. ಆ ಗುರು ನಿಮ್ ಜೊತೆ ಯಾವಾಗ್ಲೂ ಇರ್ತಾನೆ. ನಿಮ್ಮ ಪರ್ಪಸ್ ಸರಿಯಾಗಿದ್ರೆ, ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಇದ್ರೆ, ಸ್ವಾರ್ಥ ಇಲ್ಲದೆ ಇದ್ರೆ, ನಿಸ್ವಾರ್ಥವಾಗಿ ಕೆಲಸ ಮಾಡೋರಿದ್ರೆ, ನಾನು ಅಂತಕ್ಕಂಥದ್ದು ಇಲ್ಲ ಅಂತಂದ್ರೆ, ಈ ಸರಿಯಾಗಿ ನಮಗೆ ಗುರು ಯಾವಾಗ್ಲೂ ಗೈಡ್ ಮಾಡ್ತಾ ಇರ್ತಾನೆ. ಏನ್ ಮಾಡ್ಬೇಕು ನೆಕ್ಸ್ಟ್, ಅಲ್ಲಿಗೆ ಹೋಗು, ಇಂಟ್ಯೂಷನ್ ಕೊಡ್ತಾ ಇರ್ತಾನೆ. ಇದು ಮಾಡಿದ್ರೆ ಹೀಗೆ. ಮಲ್ಕೊಂಡಾಗ ಎಷ್ಟೋ ನಡೀತಾ ಇರ್ತವೆ. ನಮ್ಮ ಆಸ್ಟ್ರಲ್ ಬಾಡಿ ಹೊರಗೆ ಬಂದು ಎಲ್ಲ ಹೇಳ್ತಾ ಇರ್ತಾನೆ ಗುರು. ಇದು ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇವ್ರಿಗೆ ಇದು ಕೆಲಸ ಕೊಡ್ಬೇಕು, ಇಷ್ಟು ಕೆಲಸ ಮಾಡ್ಬೇಕು, ಇದಿದೆ. ಸೊ ಪರ್ಪಸ್ ಆಫ್ ಲೈಫ್ ಯಾಕಂತದ್ದು ಮೋಸ್ಟ್ ಇಂಪಾರ್ಟೆಂಟ್ ಮಾಸ್ಟರ್ಸ್. ಯಾವಾಗ ಸರಿಯಾಗಿ ಗೊತ್ತಾಗುತ್ತೆ ಅಂದ್ರೆ, ಮನಸ್ಸು ಶೂನ್ಯ ಇಟ್ಕೋಬೇಕು, ಅಪಾರವಾದ ಶಕ್ತಿನ ಉಳಿಸ್ಕೋಬೇಕು, ಮೌನ ಕಾಪಾಡಬೇಕು, ಶಕ್ತಿನ ಹೆಚ್ಚೆಚ್ಚು ಮಾಡ್ಕೊಂತ ಇರ್ಬೇಕು, ಧ್ಯಾನ ಸಾಧನೆ ಮಾಡ್ತಾ ಇರ್ಬೇಕು, ಸ್ವಾಧ್ಯಾಯ ಸಾಧನೆ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಜ್ಞಾನ ಹೆಚ್ಚೆಚ್ಚು ಆದಾಗ ಆ ಪರ್ಪಸ್ ಆಫ್ ಲೈಫಿಗೆ ಇನ್ನೂ ಶಕ್ತಿ ಬರುತ್ತೆ. ನಿಮ್ಮ ಆ ಒಂದು ಕೆಲಸಕ್ಕೆ ಶಕ್ತಿ ಬರುತ್ತೆ. ಆ ಕೆಲಸ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ. ನಮ್ಮ ಪರ್ಪಸ್ ಆಫ್ ಲೈಫ್ ಒಂದಿದೆ, ನಾನು ಸರಿಯಾಗಿ ಜೀವಿಸಿಲ್ಲ ಅಂದ್ರೆ, ನೀನ್ ಅನ್ಕೊಂಡಿದ್ದಾಗಲ್ಲ ಭೂಮಿ ಮೇಲೆ. ನೀನ್ ಅನ್ಕೊಂಡಿದ್ದು ಸಾಧನೆ ಮಾಡಕ್ಕಾಗಲ್ಲ ಭೂಮಿ ಮೇಲೆ. ಪ್ರತಿ ಪಿರಮಿಡ್ ಮಾಸ್ಟರ್ಗೂ ಪರ್ಪಸ್ ಇದೆ ಭೂಮಿ ಮೇಲೆ. ಯಾಕಂದ್ರೆ ಅವ್ನು ಎಷ್ಟೋ ಸಾಧನೆ ಮಾಡ್ಕೊಂಡು ಭೂಮಿ ಬಂದಿದ್ದಾನೆ. ಇಲ್ಲೆಲ್ಲ ಇದಿರಲ್ಲ, ಇಲ್ಲೆಲ್ಲರಿಗೂ ಪರ್ಪಸ್ ಇದ್ದೇ ಇದೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೀರಿ. ಸುಮ್ನೆ ಬಂದಿವ ನಾವು, ಪತ್ರಿಜಿ ಹತ್ರ ಸುಮ್ನೆ ಬಂದಿದೀವ, PSS ಸುಮ್ನೆ ಬಂದಿದೀವ. ನಮ್ಮ ಜೀವನಗಳೆಲ್ಲ ಎಷ್ಟೋ ಜನಕ್ಕೆ ಬೆಳಕಾಗ್ತವೆ ಭೂಮಿ ಮೇಲೆ. ಯಾಕಂದ್ರೆ ಭೂಮಿಗೆ ಅಷ್ಟು ಧ್ಯಾನದ ಅವಶ್ಯಕತೆ ಇದೆ, ಅಷ್ಟು ಸಸ್ಯಾಹಾರದ ಅವಶ್ಯಕತೆ ಇದೆ, ಅಷ್ಟು ಪಿರಮಿಡ್ಗಳು ಬೇಕು ಭೂಮಿಗೆ. ಇದು ನನಗೆ ಗೊತ್ತಾಯ್ತು ಪಿರಮಿಡ್ ವ್ಯಾಲಿಯಲ್ಲಿ ಸಾಧನೆ ಮಾಡಿದಾಗ, ಈ ವಿಷಯ ಎಷ್ಟು ಇಂಪಾರ್ಟೆಂಟು. ಆವತ್ತಿಂದ ಧ್ಯಾನ ಬಿಟ್ರೆ ನನ್ನ ಬಾಯಿಂದ ಏನು ಬರಲ್ಲ, ಸಸ್ಯಾಹಾರ ಬಿಟ್ರೆ ಬೇರೆ ಏನು ಬರಲ್ಲ. ಯಾಕಂದ್ರೆ ಇದೇ ಮಾಡ್ಬೇಕು ನಾವು. ಈ ಕೆಲಸ ಮಾಡಕ್ಕೆ ಜನ್ಮಗಳು ಕಾದಿದೀವಿ. ಪತ್ರಿಜಿಗೋಸ್ಕರ 3 ಜನ್ಮ ಕಾದಿದ್ದೀನಿ ನಾನು, ಒಂದು ಪ್ಲಾಟ್ಫಾರ್ಮ್ಗೋಸ್ಕರ, ಸರಿಯಾದ ಪ್ಲಾಟ್ಫಾರ್ಮ್ಗೋಸ್ಕರ. ಧ್ಯಾನ ಅವತ್ತೇ ಮಾಡಿದ್ದೀನಿ, 3 ಜನ್ಮದಿಂದನೇ ಧ್ಯಾನ ಸಾಧನೆ ಮುಗಿಸಿದ್ದೀನಿ. ಬಟ್ ಸರಿಯಾದ ಪ್ಲಾಟ್ಫಾರ್ಮ್ ಇಲ್ಲ. PSS ಅಂತಕ್ಕಂಥ ಒಂದು ಮಹಾ ಪ್ಲಾಟ್ಫಾರ್ಮ್ ಪತ್ರಿಜಿಯವರು ರೆಡಿ ಮಾಡಿದ್ದಾರೆ ನಮಗೆಲ್ಲ, ಅಲ್ವಾ ಮಾಸ್ಟರ್ಸ್? ಸೊ
ಪರ್ಪಸ್ ಆಫ್ ಲೈಫ್ ಅಂತಕ್ಕಂಥದ್ದು ಗೊತ್ತಾದಾಗ ಏನಾಗುತ್ತೆ, ನಮ್ಮ ಕೆಲಸಗಳು ಅಷ್ಟು ನಾವು ಶ್ರದ್ಧೆಯಿಂದ, ಲಕ್ಷ್ಯದಿಂದ, ಎಷ್ಟೋ ಫೋಕಸ್ ಆಗಿ ಮಾಡ್ತೀವಿ. ಪ್ರತಿ ಆತ್ಮಕ್ಕೂ ಗೊತ್ತಾಗ್ಬೇಕದು ಪರ್ಪಸ್ ಆಫ್ ಲೈಫ್. ನಾವು ಸಾಧನ ಮಾರ್ಗದಲ್ಲಿದ್ದ ಸಹಜವಾಗೇ ಗೊತ್ತಾಗ್ತಾ ಹೋಗುತ್ತೆ ಮುಂದೆ ಏನು ಅಂತ. ಆ ಗುರು ಯಾವತ್ತೂ ಜೊತೆಗಿರ್ತಾನೆ, ಹೇಳ್ಕೊಡ್ತಾ ಇರ್ತಾನೆ. ಪತ್ರಿಜಿಯವ್ರು ಹೇಳ್ತಾ ಇದ್ರು, ಅವ್ರಿಗೆ ಎಷ್ಟು ಜನ ಗೈಡ್ ಮಾಡ್ತಾ ಇದಾರೆ ಆಸ್ಟ್ರಲ್ ಮಾಸ್ಟರ್ಸ್, ಲೆಕ್ಕ ಇಲ್ದಷ್ಟು ಜನ ಗೈಡ್ ಮಾಡ್ತಾ ಇದ್ರು ಅವರಿಗೆ. ಅವರೇ ಸೂಕ್ಷ್ಮವಾಗಿ ಹೇಳೋರು ಅವಾಗವಾಗ. ಪ್ರತಿ ಒಂದು ಪ್ಲಾನು ಕೂಡ ಅಷ್ಟೇನೆ ನಮ್ದು ಭೂಮಿ ಮೇಲೆ. ಹಾಗಾಗಿ ಪರ್ಪಸ್ ಆಫ್ ಲೈಫ್ ಅಂತಕ್ಕಂಥದ್ದು ಗೊತ್ತೇ ಇರಬೇಕು. ಆ ಗೊತ್ತಾದಾಗ ಏನಾಗುತ್ತೆ, ನಮ್ಮ ಕೆಲಸದ ಮೇಲೆ ಇನ್ನೂ ಹೆಚ್ಚೆಚ್ಚು ಶ್ರದ್ಧೆ ಬರುತ್ತೆ. ಬೇಕೇ ಬೇಕದು. ಅದ್ ತಕ್ಕಂಗೆ ನಮ್ಮ ಜೀವನದ ಒಂದು ಮಾರ್ಗಗಳು ಕೂಡ, ಆಹಾರ ಪದ್ಧತಿ ಆಯ್ತು, ಮಾತಾಯ್ತು, ಆಲೋಚನೆ ಆಯ್ತು, ಸ್ವಾಧ್ಯಾಯ ಆಯ್ತು, ಸಜ್ಜನ ಸಾಂಗತ್ಯ ಆಯ್ತು, ಜ್ಞಾನದ ಅರ್ಜನೆ. ಜ್ಞಾನ ಬೇಕು ಅಂತ. ಏನು ಜ್ಞಾನ? ಆಧ್ಯಾತ್ಮಿಕತೆ ಜ್ಞಾನ. ಹೆಚ್ಚೆಚ್ಚು ಜ್ಞಾನ ಬೇಕು. ಹಾಗೆ ಸೊಸೈಟಿಯಲ್ಲಿ ಜೀವಿಸೋದು ಕೂಡ ಎಷ್ಟೋ ಸಹನೆಯಿಂದ ಜೀವಿಸೋದು ಕೂಡ, ಎಲ್ಲರ ಜೊತೆ ಕೋಆಪರೇಟಿವ್ ಆಗಿ ಜೀವಿಸೋದು. ಎಲ್ಲ ಸಂಸ್ಥೆಗಳು, ಆಧ್ಯಾತ್ಮಿಕ ಸಂಸ್ಥೆಗಳಿದೆ, ಅವ್ರ ಜೊತೆ ಎಲ್ಲ ಕೋಆಪರೇಟಿವ್ ಆಗಿ ಜೀವಿಸೋದು, ಒಂದಾಗಿ ಜೀವಿಸೋದು. ಯಾಕಂದ್ರೆ ಅವರು ಕೂಡ ಧ್ಯಾನಕ್ಕೆ ಬರ್ಬೇಕಲ್ಲ. PSS ಅನ್ನೋದು ಏನು? ಎಲ್ಲರನ್ನೂ ಸೇರಿಸ್ಕೊಂತಕ್ಕಂಥ ಸಂಸ್ಥೆ ಇದು. ಎಲ್ಲರನ್ನೂ ಸೇರಿಸ್ಕೋಬೇಕು. ಎಲ್ಲರನ್ನೂ ಕೂಡ ಸತ್ಯದ ದಾರಿಗೆ ಕರ್ಕೊಂಡು ಹೋಗ್ಬೇಕು. ಸರಿಯಾದ ಧ್ಯಾನ ಹೇಳ್ಕೊಡ್ಬೇಕು, ಸರಿಯಾದ ಒಂದು ಆಹಾರ ಪದ್ಧತಿ ಹೇಳ್ಕೊಡ್ಬೇಕು, ಪಿರಮಿಡ್ಗಳ ಒಂದು ಶಕ್ತಿ ಹೇಳ್ಕೊಡ್ಬೇಕು. ಇದೇ ನಮ್ಮ ಪರ್ಪಸ್. ಎಲ್ಲ ನನ್ನ ಪರ್ಪಸ್ ಕೂಡ ಇದು ಗೊತ್ತಾಯ್ತು ನನಗೆ ಧ್ಯಾನ ಸಾಧನೆ ಮಾಡಿದಾಗ. ಸೊ ಮಾಸ್ಟರ್ಸ್ ಯಾವತ್ತು, ಹಾಗಾಗಿ ನಾವು ಯಾವಾಗ್ಲೂ ಈ ಪಾತಲ್ಲಿ ಇರ್ಬೇಕು. ಈ ಪಾತೆ ಬೇಕಂತ ಕೇಳುತ್ತಾ ಆತ್ಮ, ನನಗೇನ್ ಬೇಕು? ನನಗೆ ಧ್ಯಾನ ಬೇಕು. ನನಗೇನ್ ಬೇಕು? ಮನಸ್ಸು ಖಾಲಿ ಆಗಿರ್ಬೇಕು. ನನ್ನ ಶಕ್ತಿ ಯಾವಾಗ್ಲೂ ತುಂಬ್ಕೊಂಡಿರ್ಬೇಕು. ನನ್ನ ನೆಕ್ಸ್ಟ್ ಕೆಲಸ ಈ ಭೂಮಿ ಮೇಲೆ, ಆ ಕೆಲಸ ಸಾಧಿಸೇ ಬರ್ಬೇಕು. ನಾನು ಭೂಮಿಗೆ ಬಂದು ಸುಮಾರು ಸತಿ ಭೂಮಿ ಬಂದಿದ್ದೀನಿ, ಫೇಲ್ ಆಗಿದ್ದೀನಿ. ಎಷ್ಟು ಸತಿ ಫೇಲ್ ಆಗೋದು? ಅನ್ಕೊಂಡ್ತಕ್ಕಂಥದ್ದು ನಾನು ಮಾಡಕ್ ಆಗಿಲ್ಲ ಭೂಮಿ ಮೇಲೆ ಹೋದಾಗ ಈ ನೋವು ಇರಬಾರ್ದು ನಮಗೆ, ಮೇಲಿನ ಲೋಕಕ್ಕೆ ಹೋದಾಗ, ಇಲ್ಲಿಂದ ಅಲ್ವಾ? ಸೊ ಹಾಗಾಗಿ ಮಾಸ್ಟರ್ಸ್ ಸರಿಯಾಗಿ ಶಕ್ತಿ ಉಳಿಸ್ಕೊಂಡಾಗ, ಸರಿಯಾದ ಒಂದು ಸಾಧನೆ ಮಾರ್ಗದಲ್ಲಿದ್ದಾಗ ಈ ವಿಷಯಗಳು ಸ್ಪಷ್ಟ ಆಗ್ತಾವ ನಮ್ಗೆ. ಈ ಸ್ಪಷ್ಟ ಆದಾಗ ಏನಾಗುತ್ತೆ, ಅನ್ಕೊಂಡಿದ್ದು ನಾವು ಭೂಮಿ ಮೇಲೆ ಮಾಡ್ತೀವಿ. ಮಾಡಿದಾಗ ಏನಾಗುತ್ತೆ, ಆತ್ಮಕ್ಕೆ ಸಂತೃಪ್ತಿ ಆಗುತ್ತೆ. ನಾನು ಫಸ್ಟ್ ಧ್ಯಾನ ಹೇಳ್ಕೊಟ್ಟಾಗ ಎಂತ ಆನಂದ ಆಗಿತ್ತು ನನಗೆ, ಲೆಕ್ಕ ಇಲ್ದಷ್ಟು ಆನಂದ. ಅಲ್ಲಿ ಆ ಒಂದು ಆನಂದ ಎಲ್ಲಿ ಸಿಕ್ಕಿರ್ಲಿಲ್ಲ ನನಗೆ. ಗೊತ್ತಾಯ್ತು ನನಗೆ ಇದೇ ಪರ್ಪಸ್ ನನಗೆ ಅಂತ. ಯಾವಾಗ ಪರ್ಪಸ್ ಆಫ್ ಲೈಫ್ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಂದ್ರೆ, ನಾವ್ ಏನು ಕೆಲಸ ಮಾಡಿದ್ರೆ ನಮಗೆ ಹೆಚ್ಚು ಆನಂದ ಸಿಗುತ್ತೆ, ಎಲ್ಲಿ ಅನುಭವಿಸ್ತಾ ಇರ್ತಕ್ಕಂಥ ಒಂದು ಆನಂದ ಸಿಗುತ್ತೆ, ಅದೇ ನಮ್ಮ ಪರ್ಪಸ್. ನನ್ನ ಹತ್ರ ದುಡ್ಡಿದ್ರೆ ಅಥವಾ ಏನೋ ಒಂದು ಅಧಿಕಾರ ಇದ್ರೆ ಅಲ್ಲ. ಆತ್ಮ ಕೊಡೋದು ಅಷ್ಟು. ಯೋಗಿ ಕೊಡೋದು ಏನ್ ಕೊಡ್ತಾನೆ? ಸೇವೆನೇ ಕೊಡ್ತಾನೆ. ಒಬ್ಬ ಬ್ರಹ್ಮಜ್ಞಾನಿ ಏನ್ ಕೊಡ್ತಾನೆ? ಸೇವೆನೇ ಕೊಡ್ತಾನೆ. ನಾ ಸೇವೆ ಮಾಡ್ಬೇಕಂತಾನೆ ಕೊಡ್ತಾನೆ. ಯಾಕಂದ್ರೆ ತಿಳ್ಕೊಂಡಿದ್ದೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾನೆ, ರಹಸ್ಯಗಳೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇನ್ನೇನಿರುತ್ತೆ? ಸೇವೆನೇ ಇರುತ್ತೆ, ಇನ್ನೇನಿಲ್ಲ. ಸೇವೆ ಸೇವೆ ಸೇವೆ. ಪತ್ರಿಜಿಯವ್ರು 40 ವರ್ಷ ಸೇವೆ ಮಾಡಿದ್ರು, ಪ್ರತಿ ಕ್ಷಣ ಸೇವೆ. ಇದೇ ಮಾಡ್ಬೇಕು ನಾವೆಲ್ಲ. ಇದೇ ಒಬ್ಬ ಪಿರಮಿಡ್ ಮಾಸ್ಟರ್ ಒಂದು ಕೆಲಸ ಭೂಮಿ ಮೇಲೆ. ಅದರಲ್ಲಿ ಸ್ಯಾಕ್ರಿಫೈಸ್ ಅಂತಕ್ಕಂಥದ್ದು ಏನಿಲ್ಲ. ಪ್ರಾಪಂಚಿಕವಾಗಿ ಏನೇ ಬಿಟ್ರು ಕೂಡ ಆ ಮೂಮೆಂಟ್ಗೆ ಏನು ತ್ಯಾಗ ಮಾಡಿದ್ರು, ತ್ಯಾಗ ಅಲ್ಲ ಅದು, ಪಕ್ಕಕ್ಕಿಡ್ತೀವಿ ಅಷ್ಟೇ ಸ್ವಲ್ಪ ಹೊತ್ತು. ಪ್ರಾಪಂಚಿಕವಾಗಿ ಆ ಒಂದು ಎಂಜಾಯ್ಮೆಂಟ್ ನ ಪಕ್ಕಕ್ಕಿಡ್ತೀವಿ. ಯಾಕೆ ಇಡ್ತೀವಿ ಅಂದ್ರೆ, ನಮ್ಮ ಪರ್ಪಸ್ಗೋಸ್ಕರ. ಸೊ ಇದೇ ಬೇಕು ಮಾಸ್ಟರ್ಸ್, ಪ್ರತಿ ಆತ್ಮಕ್ಕೂ ಕೂಡ ವೈರಾಗ್ಯ ಬೇಕು. ನನಗೆ ವೈರಾಗ್ಯ ಇಲ್ಲದೆ ಆಧ್ಯಾತ್ಮ ಬರಲ್ಲ. ವೈರಾಗ್ಯ ಅಂದ್ರೆ ಮೂಮೆಂಟ್ ಅಷ್ಟೇ, ಏನು 1 ಗಂಟೆ 2 ಗಂಟೆ, ಒಂದು ಹಾಫ್ ಡೇನೋ, 1 ಡೇನೋ, ಅಥವಾ ಒಂದು 3 ಡೇಸೋ 4 ಡೇಸೋ ಅಥವಾ ತಿಂಗಳು ಬೇಕು. ಯಾಕೆ ಬೇಕು ಅಂತಂದ್ರೆ, ನನ್ನ ಪರ್ಪಸ್ಗೋಸ್ಕರ. ವೈರಾಗ್ಯ ಇಲ್ಲದೆ ಪ್ರಾಪಂಚಿಕ ಒಂದು ವಿಷಯಗಳನ್ನ ಪಕ್ಕಕ್ಕಿಡದೇನೆ ಆಧ್ಯಾತ್ಮಿಕತೆನ ಸಾಧಿಸಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ಎರಡರಲ್ಲೂ ಇದ್ಬಿಟ್ಟು ಸಾಧಿಸ್ಬೋದು. ಸೊ ಪರ್ಪಸ್ ಆಫ್ ಲೈಫ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಮಾಸ್ಟರ್. ಈ ವಿಷಯ ತಿಳ್ಕೋಬೇಕು. ಹೇಗೆ ತಿಳ್ಕೊಂತೀವಿ ಅಂದ್ರೆ, ಧ್ಯಾನ ಸಾಧನೆಯಿಂದನೇ, ಬೇರೆ ಏನ್ ಮಾರ್ಗ ಇಲ್ಲ. ಮನಸ್ಸು ಯಾವಾಗ್ಲೂ ಕಾಲಿಟ್ಕೋಬೇಕು. ಯಾವಾಗ್ಲೂ ಬೇಕಂದಾಗ ಆಲೋಚನೆ ಮಾಡ್ಬೇಕು, ಬೇಡ ಅಂದಾಗ
ಶೂನ್ಯ ಇಟ್ಕೋಬೇಕು. ಇದೇ ಹೇಳ್ಕೊಡುತ್ತೆ ಪರ್ಪಸ್ ಆಫ್ ಲೈಫ್ನ. ಸಾಧನೆ ಸಾಧನೆ ಸಾಧನೆ, ಬೇರೆ ಏನು ಮಾರ್ಗ ಇಲ್ಲ ಪರ್ಪಸ್ ಆಫ್ ಲೈಫ್ ತಿಳ್ಕೊಳಕ್ಕೆ. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಸೊ ಮಚ್. ಮತ್ತೆ ಇದ್ರ ಬಗ್ಗೆ